ಒಳ್ಳೆಯದಾಗಿದೆ. ನಾವು ಕೇರ್ಪುರ ಬೆಂಗಾಣಿಗೆ ಅಂತ ಫಸ್ಟು ಸ್ಟಾರ್ಟಿಂಗ್ ಬಂದಮೇಲೆ ನಮಗೆ ಮೈಕನ್ನು ಚೆನ್ನಾಗಿದೆ, ಶುಗರು ಬಿ ಪಿ ಎಲ್ಲ ಇತ್ತು. ನಾವು ಆಮೇಲೆ ಇಲ್ಲಿ ದೇವಸ್ಥಾನ ಬಂದಮೇಲೆ ಒಂದು ಕಾಣಿಕೆ ಕಟ್ಟಿದ್ವಿ. ಕಾಣಿಕೆ ಕಟ್ಟಿದ್ಮೇಲೆ ಆಮೇಲೆ ಪೂಜಾ ಎಲ್ಲ ಮಾಡಿದ್ವಿ. ದೀಪ ಎಲ್ಲ ಹಚ್ಬಿಟ್ಟು ಒಂದು ಫಸ್ಟ್ನೇ ವಾರ ಬಂದಮೇಲೆ ದೀಪ ಎಲ್ಲ ಹಚ್ಚಿದ್ವಿ. ಆಮೇಲೆ 2ನೇ ವಾರ ಬಂದ್ವಿ, ಆಮೇಲೆ ಕುಂಬಳಕಾಯಿ ದೀಪ ಎಲ್ಲ ಹಚ್ಚಿದ್ವಿ. 3ನೇ ವಾರ ಬಂದು ಕುಂಬಳಕಾಯಿ ದೀಪ ಹಚ್ಚಿದ್ವಿ. ಆಮೇಲೆ 4ನೇ ವಾರ ಬಂದ್ರಿ, ಆಮೇಲೆ ನಿಮ್ಮೆಣ್ಣೆ ದೀಪ ಹಚ್ಚಿದ್ರಿ. ತಿರ್ಗಿ 5ನೇ ವಾರ ಬಂದಮೇಲೆ ಬೆಳ್ಳಕ್ಕೆ ದೀಪ ಹಚ್ಚಿದ್ರಿ. ಆಮೇಲೆ ನಮಗೆ ಎಲ್ಲ ಆರೋಗ್ಯ ಚೆನ್ನಾಗಿದೆ, ಮನೆಯಲ್ಲೂ ಅಷ್ಟೇ ಎಲ್ಲ ಚೆನ್ನಾಗಿದೆ. ಮಿಸ್ಸಸ್ಸು ನಮ್ಮ ಮಗ ಎಲ್ಲರೂ ಸ್ವಲ್ಪ ಮೈ ಚೆನ್ನಾಗಿದೆ, ಆದರೂ ಎಲ್ಲ ಸೌಕರ್ಯ ಚೆನ್ನಾಗಿದ್ದಾರೆ. ಇವತ್ತು ಇಲ್ಲಿಗೆ ಬಂದಮೇಲೆ ನೀರು ಹಾಕ್ಕೊಂಡ್ರೆ ಅದನ್ನು ಒಂದು ಸ್ವಲ್ಪ ಆರೋಗ್ಯ ಚೆನ್ನಾಗಿದ್ದೀರಿ. ಆದಮೇಲೆ ಇದು 6ನೇ ವಾರ ಬಂದಿದ್ದೀವಿ ಅಮಾವಾಸ್ಯೆ ದಿವಸ. ಇಲ್ಲಿ ಇದ್ವಿ, ಅಮಾವಾಸ್ಯೆಗೆ ಇದ್ವಿ. ನಾವು ಹೋಗಿ ಎಲ್ಲ ಕಾರ್ಯ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಹೋಗೋದು ನಾವು. ಆದರೆ ಭಕ್ತಾದಿಗಳೆಲ್ಲ ಚೆನ್ನಾಗಿರ್ತಾರೆ, ಇಲ್ಲಿ ಬಂದರೆ ಎಲ್ಲ ಚೆನ್ನಾಗಿ. ಆಮೇಲೆ ಅವರು ಅಲ್ಲಿ ಇಲ್ಲಿ ಕರೆದ್ರೆ ಎಲ್ಲೋದ್ರೂ ಮೈ ಚೆನ್ನಾಗಿದ್ದಾರೆ. ಆದಮೇಲೆ ನಾವು ಇಲ್ಲಿ ಬಂದಮೇಲೆ ಆರೋಗ್ಯ ಚೆನ್ನಾಗಿರ್ತೀವಿ. ಮನುಷ್ಯನಿಗೆ ಎಲ್ಲೆಲ್ಲೋ ಹೋಗಿದ್ರು ಮನುಷ್ಯನ ಚೆನ್ನಾಗಿರೋದು, ಆದರೆ ಇಲ್ಲಿ ಬಂದರೆ ಆರೋಗ್ಯ ಚೆನ್ನಾಗಿರ್ತದೆ, ಎಲ್ಲರಿಗೂ ಸೌಕರ್ಯ ಇರ್ತದೆ. ನನ್ನ ಹೆಸರು ಉಷಾ, ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ದೇವಸ್ಥಾನದಿಂದ ಮತ್ತು ರಾಜರಾಜೇಶ್ವರಿ ನಗರದಿಂದ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದೀವಿ. ಈಗ 5 ವಾರದಿಂದ ಬಂದಿದ್ದೀವಿ. ಎಲ್ಲ ಆರಾಮಾಗಿದೆ. ಆರೋಗ್ಯದ ಸಮಸ್ಯೆ ಇತ್ತು, ಆರೋಗ್ಯದ ಸಮಸ್ಯೆನೂ ಸ್ವಲ್ಪ ಬೆಟರ್ ಆಗಿದೆ. ನಮ್ಮ ತಾಯಿಯವ್ರಿಗೆ ತಂದೆಯವ್ರಿಗೆ ಸ್ವಲ್ಪ ಮೊಣಕಾಲು ನೋವು ಅದೆಲ್ಲ ಆರೋಗ್ಯದ ಮೇಯ್ನ್ ಆಗಿ ಎಲ್ಲ ಆರಾಮಾಗಿದೆ. ಈಗ ಇನ್ನೂ 1-2 ವಾರ ಬಂದು ಈಗ ಒಬ್ಬರಿಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇದೆ, ಅದೇನು ಕಮ್ಮಿ ಆಗಿದೆ. ಅದೊಂದಿಷ್ಟು ಆಗ್ಬಿಟ್ಟು ನಾವು ಚಿರಋಣಿ ದೇವಿಗೆ, ನಮಗೆ ದೇವಿಯಿಂದ ಎಲ್ಲ ಒಳ್ಳೆಯದು. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಎಂ ವೆಂಕಟೇಶ್ ಅಂತ. ಎಲ್ಲಿಂದ ಬರ್ತಾರೆ ಸರ್ ನೀವು? ನಾವು 8ನೇ ಮೈಲಿಯಿಂದ. ಎಷ್ಟನೇ ಬಾರಿ ಬರ್ತಾರೆ ಸರ್? ಸರ್ ನಾವು ಒಂದು 10-12 ಸಾರಿ ಬಂದಿದ್ದೀವಿ. ವಾರಕ್ಕೊಂದು ಸಾರಿ, ಡೈಲಿ ಅಲ್ಲ, ವಾರಕ್ಕೊಂದು ಸಾರಿ ಅಮಾವಾಸ್ಯೆ ಪೌರ್ಣಮಿಗೆ ಬರ್ತೀವಿ. ನಮಗೆ ಭಾರಿ ಖುಷಿ ಆಯಿತು. ಏನು ಅನಿಸ್ತಾ ಇದೆ ಸರ್ ನಿಮಗೆ? ನಮಗೆ ಭಾರಿ ಸಂತೋಷ ಆಗ್ತದೆ. ನಾವು ಇದನ್ನು ಅಡ್ರೆಸ್ ಹುಡುಕಿ ನಾವು ಫಸ್ಟು ಸ್ಟಾರ್ಟಿಂಗಲ್ಲೇ ನಾವು ಸ್ಟಾಪ್ ಬಂದ್ವಿ, ಸುಮಾರು ಒಂದು 10-12 ಜನ. ಆಮೇಲೆ ನಮ್ಗೆ ಸ್ವಲ್ಪ ಒಳ್ಳೇದಾಯಿತು. ಅದಕ್ಕೆ ಫ್ಯಾಮಿಲಿನೇ ಬರ್ತಾಯಿದ್ದೀವಿ. ಈಗ ವಾರಕ್ಕೊಂದು ಸಾರಿ 2 ಸಾರಿ ಒಳ್ಳೆ ನಮ್ಮ ಫ್ಯಾಮಿಲಿ ಆದರೂ ಪ್ಲಸ್ ಬರ್ತೀವಿ. ನಮ್ಗೆ ಭಾರಿ ಖುಷಿ ಆಯ್ತು ಬರ್ಕೊಂಡು ತಾಯಿ ನಾವು. ನಮಗೆ ಏನು ಅಂದ್ಕೊಂಡಿದ್ದೀರೋ 100% ಎಲ್ಲ ಈಡೇರಿದೆ. ಏನು ಕಮರ್ಷಿಯಲ್ ಮೈಂಡ್ ಇಲ್ಲ. ದೇವರ ಅನುಗ್ರಹ ನಮಗೆ ಸಿಕ್ಕಿದೆ, ಏನಂತೂ ಪ್ರಾಬ್ಲಮ್ ಇಲ್ಲ. ಇದು ಅಮ್ಮನ ಮಹಿಮೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? 100% ಓಕೆ ಸರ್, ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ. ವನಸಿರಿಯಿಂದ ಬಂದಂತ ಗಿಡಮೂಲಿಕೆಗಳನ್ನು ಸಹಕಾರ ಕೊಟ್ಟಾಗ ಈ ಪ್ರತ್ಯಂಗಿರಿ ದೇವಿಯವರಿಗೆ ಕಾಲವಾದ ಪದಾರ್ಥಗಳನ್ನು ಕೊಟ್ಟು ಹವಿಸ್ಸನ್ನು ಕೊಟ್ಟು ಅವಳಿಂದ ವರಣ ಪಡುವಂಥದ್ದು ವಿಶೇಷವಾಗಿರುತ್ತೆ. ಮೆಣಸಿನಕಾಯಿ, ಕಲ್ಲುಪ್ಪು, ಬಿಳಿ ಸಾಸಿವೆ, ಮತ್ತೆ ಕರಿ ಎಳ್ಳು, ಕಾಳು ಮೆಣಸು, ಬೆಳ್ಳುಳ್ಳಿ ಇತ್ಯಾದಿಗಳನ್ನ ಕೊಟ್ಟು ಅಮ್ಮನವರಿಗೆ ತೃಪ್ತಿಪಡಿಸುವಂಥದ್ದು ವಿಶೇಷವಾಗಿರುತ್ತೆ. ಆ ಮೆಣಸಿನಕಾಯಿ ಅನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಪರಿಹಾರ ಮಾಡುವಂಥದ್ದು ವಿಶೇಷ. ಯಾಕಂತಂದ್ರೆ कालात्रे प्रत्यङ्गरयशीभ्ये नमस्तभ्यं भगवते अनहना दहदः गजमदा मदमदा रक्ष रक्ष ओम भट् स्वाहा।